ಹಾಯ್ ಸ್ಟೂಡೆಂಟ್ಸ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಆಫೀಸರ್ ಲೆವೆಲ್ ಕರಿತಾ ಇದ್ರೆ ಇವನ್ ಎನಿ ಡಿಗ್ರಿ ಆದ್ರೂ ನಡೆಯುತ್ತೆ, ಆದ್ರೆ ಎಕ್ಸ್ಪೀರಿಯನ್ಸ್ ಇರಬೇಕು. ಕಂಪ್ನಿಗಳಲ್ಲಿ ವರ್ಕ್ ಮಾಡಿದ್ರೆ ಮಾತ್ರ ಒಳ್ಳೆ ಆಪರ್ಚುನಿಟಿ. ಗೌರ್ಮೆಂಟ್ ಜಾಬ್ ಮಿಸ್ ಮಾಡೋಕೆ ಹೋಗ್ಬೇಡಿ. ಸ್ಯಾಲ್ರಿ ಕೂಡ ಅಷ್ಟೇ ಚೆನ್ನಾಗಿದೆ, 1,00,000 ಮೇಲೆ ಇದೆ. ಸೊ ಎನಿ ಡಿಗ್ರಿ ಆದ್ರೂ ನಡೆಯುತ್ತೆ. ಇಲ್ಲಪ್ಪ ಜಾಸ್ತಿ ಪೋಸ್ಟ್ ಇರೋ ಕ್ವಾಲಿಫಿಕೇಶನ್ ಯಾವಪ್ಪ ಅಂದ್ರೆ BE/CS ಆದ್ರೆ ಅಂತ ಅವ್ರಿಗೆ ಹೈಯೆಸ್ಟ್ ಪೋಸ್ಟ್ ಇದಾವೆ. ಆಮೇಲೆ ಲಾ ಆದವ್ರು ಕೂಡ ಸಪ್ರೇಟ್ ಆಗಿ ಎರಡು ಪೋಸ್ಟ್ ಅಂದ್ರೆ ಅದ್ರಲ್ಲಿ ಬೇರೆ ಕೌಂಟ್ಸ್ ಇದಾವೆ, ವೇಕೆನ್ಸಿ ಜಾಸ್ತಿ ಇದಾವೆ. ಸೊ 2 ತರ ಪೋಸ್ಟ್ ಇದಾವೆ ಅಷ್ಟೇ, ಹೌದಾ? ಸೊ MCA ಆದವ್ರಿಗೆ ನಡೆಯುತ್ತೆ, MSc/CS ಆದ್ರೂ ನಡೆಯುತ್ತೆ, BCA ಆದ್ರೂ ನಡೆಯುತ್ತೆ, BSc/CS ಆದ್ರೂ ನಡೆಯುತ್ತೆ, ಡೇಟಾ ಸೈನ್ಸ್ ಆದ್ರೂ ನಡೆಯುತ್ತೆ, BE ಮಷಿನ್ ಲರ್ನಿಂಗ್ ಆದ್ರೂ ನಡೆಯುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದ್ರೂ ನಡೆಯುತ್ತೆ, ಎಲೆಕ್ಟ್ರಾನಿಕ್ಸ್ ಆದ್ರೂ ನಡೆಯುತ್ತೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಆದವ್ರು ಕೂಡ ನಡೆಯುತ್ತೆ, ಡಿಪ್ಲೊಮಾ ಆದವ್ರಿಗಿದೆ, MBA ಆದವ್ರಿಗಿದೆ, CA ಚಾರ್ಟರ್ಡ್ ಅಕೌಂಟೆಂಟ್ ಮಾಡ್ಕೊಂಡವ್ರಿಗೂ ಇದೆ, ಜರ್ನಲಿಸಮ್ ಆದವ್ರು ಕೂಡ ಇದೆ, ಹೌದಾ? ಇವ್ರಿಗೆ ಜಾಸ್ತಿ ಪೋಸ್ಟ್ ಇದಾವೆ. ಆದ್ರೆ ಎನಿ ಡಿಗ್ರಿ ಆದವ್ರಿಗೆ ಅಂದ್ರೆ ಈಗ BA ಮಾಡ್ಕೊಂಡಿರ್ತಾರಲ್ಲ ಅಲ್ಲಿ ಜಾಸ್ತಿ ಪೋಸ್ಟ್ ಇಲ್ಲ ಅಷ್ಟೇ, ಹೌದಾ? ಏನ್ ಹೇಳಿದಿಲ್ಲ, BE/CS, ಲಾ, IT, MCA, MSc/CS, ಡೇಟಾ ಸೈನ್ಸ್, BE ಮಷಿನ್ ಲರ್ನಿಂಗು, AI, ಡಿಪ್ಲೊಮಾ, MBA, CA, ಜರ್ನಲಿಸಮ್, ಇವರಿಗೆ ಜಾಸ್ತಿ ಪೋಸ್ಟ್ ಇದಾವೆ. ಸೊ ಇವ್ರು ಯಾರು ಹೇಳಿದಿಲ್ಲ ಅವ್ರನ್ನ ಯಾರು ಮಿಸ್ ಮಾಡಕ್ ಹೋಗ್ಬೇಡಿ. ಅವ್ರಿಗೆ ಶೇರ್ ಮಾಡಿ, ಯಾರು ನಿಮ್ಮ ಫ್ರೆಂಡ್ ಅಲ್ಲಿ ಯಾರು ಕಂಪ್ಲೀಟ್ ಆಗಿರುತ್ತಲ್ಲ ಆ ಡಿಗ್ರಿ ಅಂಡ್ ಕಂಪ್ನಿಲಿ ವರ್ಕ್ ಮಾಡ್ತಿದ್ರೆ ಪ್ರೆಸೆಂಟ್ ಆಗಿ ಅವ್ರಿಗೆ ಮಾತ್ರ ಶೇರ್ ಮಾಡಿ, ಅದಕ್ಕೆ 100% ಯೂಸ್ ಆಗುತ್ತೆ. ಸೊ ಒಳ್ಳೆ ಪೋಸ್ಟ್, 1,00,000 ಮೇಲೆ ಸ್ಯಾಲರಿ ಇದೆ. ನಾವು ಇಷ್ಟು ದಿನ ಮಾಡಿದ ಜಾಬ್ ವಿಡಿಯೋಸಲ್ಲಿ ಇದು ಒಳ್ಳೆ ಪೋಸ್ಟ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ವಿಡಿಯೋ ಕೂಡ ನಿಮಗೆ ಅಷ್ಟು ಲೆಂದಿ ಆಗಿದೆ, ನೀಟಾಗಿ ಹೇಳಿದ್ದೀನಿ. ಯಾವ ಥರ ಅಪ್ಲೈ ಮಾಡೋದಂತ ಅವ್ರ ವೆಬ್ಸೈಟ್ ಓಪನ್ ಮಾಡ್ಕೊಂಡು ತೋರಿಸಿದ್ದೀನಿ. ವೆಬ್ಸೈಟ್ ಓಪನ್ ಮಾಡಿದಾಗ ನಿಮ್ಗೆ ಡೈರೆಕ್ಟಾಗಿ ಏನೂ ಅರ್ಥ ಆಗಲ್ಲ, ಆ ಥರ ಇದೆ. ಪ್ರತಿಯೊಂದು ನೀಟಾಗಿ ನೋಡ್ಕೊಳ್ಳಿ, ಯಾಕಂದ್ರೆ ನೀವು ವೆಬ್ಸೈಟ್ ಓಪನ್ ಮಾಡಿದ್ರೆ ಎಲ್ಲಿ ಅಪ್ಲೈ ಮಾಡೋದಂತ ಗೊತ್ತಾಗಲ್ಲ. ಸೊ ಅದು ನಾನು ನೀಟಾಗಿ ಲಾಸ್ಟಿಗೆ ಹಾಕಿದ್ದೀನಿ. ಸೊ ಅದನ್ನ ನೀಟಾಗಿ ನೋಡ್ಕೊಳ್ಳಿ. ಫಸ್ಟ್ ಏನೇನು ಕ್ವಾಲಿಫಿಕೇಶನ್ ಇದೆ, ಏನೇನು ಎಕ್ಸ್ಪೀರಿಯನ್ಸ್ ಇದೆ, ಎಷ್ಟು ಎಕ್ಸ್ಪೀರಿಯನ್ಸ್ ಆಗಬೇಕು, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ ಲಾಸ್ಟಿಗೆ ಅವ್ರ ವೆಬ್ಸೈಟ್ ಓಪನ್ ಮಾಡಿ ಯಾವ ಥರ ಅಪ್ಲೈ ಮಾಡೋದನ್ನು ಕೂಡ ತೋರಿಸಿದ್ದೀನಿ. ಸೊ ಅಪ್ಲೈ ಮಾಡೋದನ್ನ ಹೋಗಿ ನೋಡ್ಕೊಂಡು ಯಾರು ಅಪ್ಲೈ ಮಾಡ್ತಿರಲ್ಲ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ. ಸೊ ಈ ವಿಡಿಯೋನ ಏನು ಮಾಡ್ತೀನಿ, ಫಸ್ಟ್ ಟೈಮ್ ಏನಾದ್ರು ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಆಗಿದ್ರೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.